ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಸಿಂಪಲ್ ಅಂಡ್ ಟೇಸ್ಟಿಯಾಗಿ ಹುಳ್ಳಿಕಾಳು ಸಾಂಬಾರ್ನ ಶೇರ್ ಮಾಡ್ತಾ ಇದ್ದೀನಿ. ಇದೇ ತರ ಒಂದ್ಸಲ ಹುಳ್ಳಿಕಾಳು ಸಾಂಬಾರ್ನ ಟ್ರೈ ಮಾಡಿ ನೋಡಿ, ಖಂಡಿತ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಮೊದ್ಲಿಗೆ ಹುರುಳಿಕಾಳನ್ನ ಬೆಳಿಗ್ಗೆನೆ ನಾನು ನೆನ್ಸಿಟ್ಕೊಂಡಿದೀನಿ. ಈಗ ಮಧ್ಯಾಹ್ನಕ್ಕೆ ಸಾಂಬಾರ್ ಮಾಡ್ಕೊಳ್ತಾ ಇದ್ದೀನಿ. ಹುಳ್ಳಿಕಾಳು ಚೆನ್ನಾಗಿ ನೆನೆದ್ರೆ ಬೇಗ ಬೇಯುತ್ತೆ. ನೆಂದಿರೋ ಹುರುಳಿಕಾಳನ್ನ ಕುಕ್ಕರ್ಗೆ ಸೇರಿಸಿ 1.5 ಗ್ಲಾಸ್ ಆಗುವಷ್ಟು ನೀರನ್ನ ಕೂಡ ಸೇರಿಸಿ ಒಂದೇ ಒಂದ್ ಚಮಚ ಎಣ್ಣೆ ಕೂಡ ಆಡ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3 ಇಂದ 4 ವಿಷಲ್ ತಗೊಳ್ತೀನಿ. ನಮ್ಗೆ ಈ ಕಾಳು ಚೆನ್ನಾಗಿ ಬೆಂದಿದ್ರೆ ಇಷ್ಟ ಆಗತ್ತೆ, ಹಾಗಾಗಿ ನಾನು ಮುಂಚೆನೆ ಬೇಯಿಸ್ಕೊಂಡ್ ತಗೊಳ್ತಾ ಇದ್ದೀನಿ. ಎಲ್ಲಾ ಮಸಾಲೆನೂ ಒಟ್ಟಿಗೆ ಸೇರಿಸಿ ಒಟ್ಟಿಗೆ ಕೂಡ ಮಾಡ್ಕೊಳ್ಬಹುದು, ಬಟ್ ಕಾಳು ಚೆನ್ನಾಗಿ ಬೆಂದಿದ್ರೆ ಇಷ್ಟ ಆಗತ್ತೆ ಅನ್ನೋರು ಈ ತರ ಮಾಡ್ಕೊಳ್ಳಿ. ಇವಾಗ ನೋಡಿ 3-4 ವಿಜಿಲ್ ಕೂಗಿಸ್ಕೊಂಡಿದೀನಿ, ಕಾಳು ಚೆನ್ನಾಗಿ ಬೆಂದಿದೆ. ಹಾಗಂತ ಕಿಚಿ ಪಿಚಿ ಏನಾಗಿಲ್ಲ, ಪರ್ಫೆಕ್ಟ್ ಆಗಿದೆ. ಈಗ ಅದನ್ನ ತೆಗೆದು ಎತ್ತಿಟ್ಕೊಂಡು ಮಸಾಲೆಗೆ ಕಬ್ಬಿಣದ ಕಾವಲಿ ಇಟ್ಕೊಂಡಿದೀನಿ. 2 ಚಮಚ ಎಣ್ಣೆ, ಅರ್ಧ ಚಮಚ ಜೀರಿಗೆ, 2 ಜವಾರಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ತಾ ಇದ್ದೀನಿ. ಕಲರ್ಗೆ 3 ಬ್ಯಾಡಗೆ ಮೆಣಸಿನಕಾಯಿ, 1 ಸಣ್ಣದ ಈರುಳ್ಳಿನ ರಫ್ ಆಗಿ ಚಾಪ್ ಮಾಡಿ ಸೇರಿಸಿದೀನಿ, 2 ಕಡ್ಡಿ ಕರ್ಬೇವು. ಇದೆಲ್ಲಾನು ಹಸಿ ವಾಸನೆ ಎಲ್ಲ ಹೋಗಿ ಘಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಗೊಳ್ಳಿ. ನಾನಿಲ್ಲಿ ಬ್ಯಾಡಗೆ ಮೆಣಸಿನಕಾಯಿನ ಬರೀ ಕಲರ್ಗೋಸ್ಕರ ಹಾಕಿದೀನಿ. ನಿಮ್ದು ಅಚ್ ಖಾರದ ಪುಡಿ ಅಥವಾ ಸಾಂಬಾರ್ ಪುಡಿ ಕಲರ್ ಚೆನ್ನಾಗಿದೆ ಅಂತ ಅಂದ್ರೆ ಒಣಮೆಣಸಿನಕಾಯಿನ ಬೇಕಾದ್ರೆ ಸ್ಕಿಪ್ ಮಾಡ್ಬಿಡಿ. ಈಗ ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡಿದೀನಿ. 2 ಟೊಮ್ಯಾಟೊ, ಸ್ವಲ್ಪ ಹುಣಸೆ ಹಣ್ಣು, ಒಂದೇ 1 ಲವಂಗ, 1 ಸಣ್ಣ ತುಂಡು ಚಕ್ಕೆ, ಇದೆಲ್ಲಾನು ಸೇರಿಸಿ ಮತ್ತೆ ಇದನ್ನ ಬಾಡಿಸ್ಕೊಂಡು ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ಎಲ್ಲಾರ ಮನೇಲೂ ಹುರುಳಿಕಾಳು ಸಾಂಬಾರ್ನ ಮಾಡೇ ಮಾಡ್ತಾರೆ. ನಾನು ಕೂಡ ಒಂದು 3-4 ತರದಲ್ಲಿ ಹುರುಳಿಕಾಳು ಸಾಂಬಾರ್ನ ಮಾಡ್ತೀನಿ. ನೀವ್ ಯಾವ ತರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ದಂಟಿನ ಸಮೇತ ಸೇರಿಸಿ ಚೆನ್ನಾಗಿರತ್ತೆ, ಅದನ್ನು ಕೂಡ ಬಾಡಿಸ್ಕೊಂಡು 1/4 ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ, 1 ಚಮಚ ಆಗುವಷ್ಟು ಪುಟಾಣಿ ಕೂಡ ಸೇರಿಸಿ ಮತ್ತೆ ಒಂದ್ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆನೆಲ್ಲ ಈ ತರ ಹುರಿದು ಮಾಡೋದ್ರಿಂದ ಮನೆ ಎಲ್ಲ ಪರಿಮಳ ಘಮ ಘಮ ಅಂತಿರತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ತರ ಒಂದ್ಸಲ ಮಾಡಿ ನೋಡಿ. ಇವಾಗ ಇದೆಲ್ಲಾನು ಫ್ರೈ ಮಾಡ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ತೆಗೆದಿಟ್ಕೊಂಡಿದೀನಿ. ಈಗ ಇದಕ್ಕೆ ಮತ್ತೊಂದಷ್ಟು ಮಸಾಲಾ ಪುಡಿಗಳನ್ನ ಸೇರಿಸೋದಿದೆ, ಅದನ್ನ ಆಡ್ ಮಾಡೋಣ. 1/4 ಚಮಚ ಆಗುವಷ್ಟು ಅರ್ಶಿನದ ಪುಡಿನ ಸೇರಿಸ್ತಾ ಇದ್ದೀನಿ. ಇದು ಸಾಂಬಾರ್ ಪೌಡರು. ನಾನು 1 ತಿಂಗಳಿಗಾಗುವಷ್ಟು 2 ತಿಂಗಳಿಗಾಗುವಷ್ಟು ಮನೆಯಲ್ಲೇ ಮಿಕ್ಸಿ ಜಾರಲ್ಲೇ ಮಾಡ್ಕೊಳ್ತೀನಿ, ಅದನ್ನ ಆಲ್ರೆಡಿ ಶೇರ್ ಮಾಡಿದ್ದೀನಿ. 1 ಚಮಚ ಸಾಂಬಾರ್ ಪುಡಿ, ಸ್ವಲ್ಪ ಅಚ್ ಖಾರದ ಪುಡಿ, ಒಂದು ಅರ್ಧ ಚಮಚ ಧನಿಯಾ ಪುಡಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಬೇಕಾದ್ರೆ ಮತ್ತೆ ಹಾಕೊಳ್ಬಹುದು. ಈಗ ಇದಕ್ಕೆ ನೀರ್ ಹಾಕಿ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಆದಷ್ಟು ಈ ಮಸಾಲೆನ ಸಣ್ಣದಾಗಿನೇ ಗ್ರೈಂಡ್ ಮಾಡ್ಕೊಳ್ಳಿ, ತರಿ ತರಿಯಾಗಿದ್ರೆ ಸಾಂಬಾರ್ ಅಷ್ಟು ಚೆನ್ನಾಗ್ ಆಗೋದಿಲ್ಲ. ಈಗ ಈ ಮಸಾಲೆನ ಕಾಳನ್ನ ಬೇಯಿಸಿಟ್ಕೊಂಡಿದ್ವಲ್ಲ ಅದ್ರ ಜೊತೆಗೇನೆ ಸೇರಿಸ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕಿ ಸಾಂಬಾರ್ ಥಿಕ್ನೆಸ್ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನ. ಜೊತೆಗೆ ಬೇಕಾಗಿರುವಂತ ತರಕಾರಿ ಕೂಡ ಆಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಬೀನ್ಸ್ ಮತ್ತೆ ಆಲೂಗಡ್ಡೆನ ಸೇರ್ಸಿದೀನಿ. ಬದ್ನೆಕಾಯಿ ಇದ್ರೆ ಅದನ್ನು ಕೂಡ ಹಾಕೊಳ್ಳಿ. ನನ್ನ ಹತ್ರ ಇರ್ಲಿಲ್ಲ, ಹಾಗಾಗಿ ನಾನು ಬದ್ನೆಕಾಯಿನ ಸೇರ್ಸಿಲ್ಲ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟ್ ನೋಡಿ, ಉಪ್ಪೇನಾದ್ರೂ ಕಡಿಮೆ ಇದ್ರೆ ಹಾಕೊಳ್ಳಿ. ನನ್ಗೂ ಕೂಡ ಉಪ್ಪು ಕಡಿಮೆ ಅಂತ ಅನ್ನಿಸ್ತು, ಹಾಗಾಗಿ ಒಂದ್ ಸ್ವಲ್ಪ ಉಪ್ಪನ್ನ ಸೇರಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಬರೀ ಒಂದೇ 1 ವಿಜಿಲ್ ತಗೊಂಡಿದೀನಿ. ಆಲ್ರೆಡಿ ಕಾಳು ಬೆಂದಿರೋದ್ರಿಂದ ಬಾಕಿ ಎಲ್ಲ ತುಂಬಾ ಬೇಯೋ ಅಗತ್ಯ ಇಲ್ಲ. ಸೊ 1 ವಿಜಿಲ್ ತಗೊಂಡ್ರೆ ಸಾಕು. ಈಗ ನೋಡಿ ಸಾಂಬಾರ್ ಚೆನ್ನಾಗಿ ಕುದ್ದಿದೆ, ಇಷ್ಟಾದ್ರೆ ಸಾಕು. ಇದಕ್ಕೆ ಒಂದ್ ಒಳ್ಳೆ ಒಗ್ಗರಣೆನ ಮಾಡ್ಕೊಳ್ಳೋಣ. ಒಂದು ಒಗ್ಗರಣೆ ಪ್ಯಾನ್ಗೆ 2 ಚಮಚ ಎಣ್ಣೆ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, 1 ಒಣಮೆಣಸಿನಕಾಯಿ, ಒಂದ್ 2 ಕಡ್ಡಿ ಆಗುವಷ್ಟು ಕರಿಬೇವು. ಬೇಕು ಅಂದ್ರೆ ಇದ್ರ ಜೊತೆಗೆ ಹಿಂಗನ್ನ ಕೂಡ ಹಾಕೋಬಹುದು. ಈಗ ಈ ಒಗ್ಗರಣೆನ ಸಾಂಬಾರ್ ಜೊತೆಗೆ ಸೇರಿಸಿ ಮೇಲ್ಗಡೆ ಒಂದಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬಾನೇ ರುಚಿಯಾಗಿರೋ, ಆರೋಗ್ಯಕ್ಕೆ ತುಂಬಾ ಒಳ್ಳೇದಿದು ಹುರುಳಿಕಾಳು ಸಾಂಬಾರ್ ರೆಡಿ ಆಗತ್ತೆ. ಬಿಸಿ ಬಿಸಿ ಮುದ್ದೆ, ದೋಸೆ, ಇಡ್ಲಿಗೂ ತಿನ್ಬೋದು. ನಾನು ಇದನ್ನ ಬೆಳಿಗ್ಗೆ ದೋಸೆಗೆ, ಮಧ್ಯಾಹ್ನ ರೈಸ್ಗೆ, ರಾತ್ರಿ ಮುದ್ದೆ ಜೊತೆಗೆ ಊಟ ಮಾಡಿದ್ವಿ. ಅವತ್ತು ತುಂಬಾ ಬಿಸಿ ಡೇ ಇತ್ತು, ಹಾಗಾಗಿ ಈ ಸಾಂಬಾರ್ನ ಮಾಡಿದ್ದೆ. ಐ ಹೋಪ್ ಇವತ್ತಿನ ಈ ಸಾಂಬಾರ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ 1 ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.